ಹಾಯ್ ಫ್ರೆಂಡ್ಸ್, ಇದು mastmaga.com ಬಿಸ್ನೆಸ್ ನ್ಯೂಸ್. ನಾನು ಅಮರ್ ಪ್ರಸಾದ್. ಬಹಳ ವರ್ಷಗಳ ಹಗ್ಗ ಜಗ್ಗಾಟದ ನಂತರ ಕೊನೆಗೂ ಝೀ ಸೋನಿ ಸಂಬಂಧ ಬ್ರೇಕ್ ಆಗಿದೆ. ಈ ಬಗ್ಗೆ ಸೋನಿ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನೀಡಿದೆ. ಕಂಪನಿಗಳ ಒಪ್ಪಂದದ ಮಾತುಕತೆಯಲ್ಲಿ ನಾವು ಸಕ್ರಿಯವಾಗಿ ಭಾಗಿಯಾಗಿದ್ವಿ. ಡೆಡ್ ಲೈನ್ ವಿಸ್ತರಿಸೋಕು ಕೂಡ ಮಾತುಕತೆ ನಡೆಸಿದ್ವಿ. ಆದರೆ ಜನವರಿ 21ಕ್ಕೆ ಕೊಟ್ಟಿದ್ದ ಗಡುವನ್ನ ಮತ್ತೆ ವಿಸ್ತರಿಸೋಕೆ ಆಗ್ತಾ ಇಲ್ಲ. ನಿಗದಿಯಾದ ಟೈಮ್ನಲ್ಲಿ ಮರ್ಜರ್ ಸಂಬಂಧಪಟ್ಟ ಕಂಡೀಷನ್ಗಳಿಗೆ ಒಪ್ಪೋಕೆ ಆಗಿಲ್ಲ. 2 ವರ್ಷಗಳಿಂದ ಮಾತುಕತೆ ನಡೆಸಿದ್ರೂ ಒಪ್ಪಂದ ಫೈನಲ್ ಆಗದೇ ಇರೋದಕ್ಕೆ ನಮಗೆ ಬೇಸರ ಆಗಿದೆ. ಆದರೆ ಭಾರತದಂತಹ ವೈಬ್ರೆಂಟ್ ಹಾಗೂ ವೇಗವಾಗಿ ಬೆಳೀತಿರೋ ಮಾರ್ಕೆಟ್ನಲ್ಲಿ ಸರ್ವಿಸ್ ಅನ್ನ ಹೆಚ್ಚಿಸೋಕೆ ನಾವು ಕಮಿಟ್ ಆಗಿದ್ದೀವಿ. ಆ ಮೂಲಕ ನಮ್ಮ ಆಡಿಯನ್ಸ್ಗೆ ವರ್ಲ್ಡ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಸೋನಿ ಪಿಕ್ಚರ್ಸ್ ಎಂಟರ್ಟೈನ್ಮೆಂಟ್ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲದೆ ಟರ್ಮಿನೇಟಿಂಗ್ ಫೀಸ್ ಆಗಿ ಝೀ ನಮಗೆ $90 ಮಿಲಿಯನ್ ಅಂದ್ರೆ ಸುಮಾರು 747 ಕೋಟಿ ಕಟ್ಟಬೇಕು ಅಂತ ಕೂಡ ಹೇಳಿದೆ. ಇದರ ಬೆನ್ನಲ್ಲೇ ರಿಯಾಕ್ಟ್ ಮಾಡಿರೋ ಝೀ ಎಂಟರ್ಟೈನ್ಮೆಂಟ್ ಸೋನಿ ವಿರುದ್ಧ ಲೀಗಲ್ ಆಕ್ಷನ್ ತಗೋತೀವಿ ಅಂತ ಸ್ಟೇಟ್ಮೆಂಟ್ ನೀಡಿದೆ. ಒಟ್ನಲ್ಲಿ ಈ ಬ್ರೇಕಪ್ ನಿಂದಾಗಿ ಭಾರತದ ಮೀಡಿಯಾ ಎಂಟರ್ಟೈನ್ಮೆಂಟ್ ರೂಲ್ ಮಾಡೋ ಝೀನ ಮಹದಾಸೆಗೆ ಎಳ್ಳು ನೀರು ಬಿಟ್ಟಂತಾಗಿದೆ. ಅಲ್ಲದೆ ಅಂಬಾನಿ ಒಡೆತನದ ರಿಲಯನ್ಸ್ಗೆ ಮುಕ್ತ ದಾರಿ ಮಾಡಿಕೊಟ್ಟಂತಾಗಿದೆ. ಸದ್ಯ ಈಗ ಝೀ ಸೋನಿ ಪರಿಸ್ಥಿತಿ ಎಂಗೇಜ್ಮೆಂಟ್ ಆಗಿ ಮದುವೆ ಮುರಿದು ಹೋದಂಗಾಗಿದೆ. ಆದ್ರೆ ಆ ಕಡೆ ಝೀ ಎಂಟರ್ಟೈನ್ಮೆಂಟ್ MD ಹಾಗೂ CEO ಪುನೀತ್ ಗೋಯಂಕಾ ರಾಮ ಮಂದಿರ ಅಂದ್ರೆ ಅಯೋಧ್ಯೆಯ ರಾಮ ಮಂದಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ವೇಳೆ ಪೋಸ್ಟ್ ಒಂದನ್ನು ಹಾಕಿ, ಇದು ಶ್ರೀರಾಮ ಕೊಟ್ಟಿರೋ ಸೂಚನೆ, ನಾವು ಮಾಡೋ ಪ್ರಯತ್ನ ಮಾಡಿದ್ವಿ, ಆದ್ರೆ ಈ ಒಪ್ಪಂದ ಮುರಿದು ಬಿದ್ದಿದೆ, ಆಗೋದೆಲ್ಲ ಒಳ್ಳೆದಕ್ಕೆ, ಜೈ ಶ್ರೀರಾಮ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿದಿದೆ. ಕಂಪ್ಲೀಟ್ ಫೇಸ್ ಲಿಫ್ಟ್ ಪಡೆದು ಅಯೋಧ್ಯೆ ಟೂರಿಸ್ಟ್ ಗಳನ್ನ ಕೈ ಬೀಸಿ ಕರೀತಾ ಇದೆ. ಪ್ರತಿ ವರ್ಷ ಇಲ್ಲಿಗೆ ಕನಿಷ್ಠ 5 ಕೋಟಿ ಟೂರಿಸ್ಟ್ಗಳು ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಸೊ ಇದೀಗ ITC, ಮ್ಯಾರಿಯಾಟ್, ಓಯೋ ಹಾಗೂ ಭಾರತದ ಹೆಸರಾಂತ ಹೋಟೆಲ್ ಗ್ರೂಪ್ಗಳು ಅಯೋಧ್ಯೆ ಕಡೆಗೆ ಮುಖ ಮಾಡಿವೆ. ಅಲ್ಲದೆ ಶೀಘ್ರದಲ್ಲಿ ಬರ್ಗರ್ ಕಿಂಗ್, ಮ್ಯಾಕ್ಡೊನಾಲ್ಡ್, ಜುಬಿಲಿಯಂಟ್ ಫುಡ್ಸ್ ಮತ್ತು ದೇವಯಾನಿ ಇಂಟರ್ನ್ಯಾಷನಲ್ ಅಂತಹ ಫುಡ್ ಚೈನ್ಗಳು ಮಳಿಗೆ ನಿರ್ಮಿಸೋಕೆ ಪ್ಲಾನ್ ಮಾಡ್ತಾ ಇವೆ. ಇಂಡಿಗೋ, ಏರ್ ಇಂಡಿಯಾ, ಸ್ಪೈಸ್ ಜೆಟ್ ಹಾಗೂ ಮುಂತಾದ ಏರ್ಲೈನ್ಗಳು ಸೇವೆ ಕೊಡೋಕೆ ರೆಡಿಯಾಗಿವೆ. ಒಟ್ಟಾರೆಯಾಗಿ ಅಯೋಧ್ಯೆಗೆ 83,000 ಕೋಟಿ ರೂಪಾಯಿ ಮೇಕ್ ಓವರ್ ಅಥವಾ ಅಭಿವೃದ್ಧಿ ಯೋಜನೆಗಳು ಬರಲಿವೆ ಅಂತ ಅಂದಾಜಿಸಲಾಗಿದೆ. ಭಾರತ 2047ಕ್ಕೆ ಡೆವಲಪ್ಡ್ ಕಂಟ್ರಿ ಅಂತ ಕರೆಸ್ಕೋಬೇಕು ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳ ಅಭಿವೃದ್ಧಿ ಹಾಗೂ ಬಳಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ DPIIT ಅಧಿಕಾರಿಯೊಬ್ಬರು ಹೇಳಿದ್ದಾರೆ. DPIIT ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ದೇಶದ ಒಳಗಿನ ಕೈಗಾರಿಕೆ ಹಾಗೂ ವ್ಯಾಪಾರವನ್ನ ಈ ಇಲಾಖೆ ಪ್ರಮೋಟ್ ಮಾಡುತ್ತೆ. ಈ ಇಲಾಖೆ ಪ್ರಕಾರ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಮೇಜರ್ ಚೇಂಜಸ್ ಆಗಬೇಕು. ಅದರಲ್ಲೂ EVಗಳ ಬಳಕೆ ಹೆಚ್ಚಾಗಬೇಕು, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಾಗಬೇಕು ಹಾಗೂ ಸರ್ಕಾರ EV ಉತ್ಪಾದನೆಗೆ ಟ್ಯಾಕ್ಸ್ ಇನ್ಸೆಂಟಿವ್ ಅಥವಾ ವಿನಾಯಿತಿಯನ್ನು ಕೊಡಬೇಕು. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಗಳ ಮೂಲಕ EV ಉತ್ಪಾದನೆಯಲ್ಲಿ ಬದಲಾವಣೆ ಬರಬೇಕು ಅಂತ DPIITನ ಸೆಕ್ರೆಟರಿ ರಾಜೇಶ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರೆಸ್ಕೊಳ್ಳೋಕೆ ಲೋ ಕಾರ್ಬನ್ ಎಕಾನಮಿ ಆಗೋದು ಕೂಡ ಮುಖ್ಯ ಅಂತ ಕ್ಲಿಯರ್ ಆಗಿ ಇವರು ಹೇಳಿದ್ದಾರೆ. FPI ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಕಳೆದ 3 ವಾರಗಳಿಂದ ಭಾರಿ ಪುಲ್ಔಟ್ ಮಾಡಿದ್ದಾರೆ. ಜನವರಿ 19ರವರೆಗೆ ಬರೋಬ್ಬರಿ 13,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ತಗೊಂಡಿದ್ದಾರೆ. ಜನವರಿ 19ರಿಂದ 21ನೇ ತಾರೀಕಿನವರೆಗೆ 3 ದಿನಗಳಲ್ಲಿ 24,000 ಕೋಟಿಯನ್ನ ಈಕ್ವಿಟಿಗಳಿಂದ ಪುಲ್ ಬ್ಯಾಕ್ ಮಾಡಿದ್ದಾರೆ. ಭಾರತೀಯ ಸ್ಟಾಕ್ಗಳಲ್ಲಿ ವಿಪರೀತವಾದ ಏರಿಕೆ ಕಂಡು ಬಂದಿದ್ರಿಂದ, ಹೈ ವ್ಯಾಲ್ಯೂಯೇಷನ್ ಅಂತ ಕಾಣಿಸಿದ್ರಿಂದ, ಅಲ್ಲದೆ ಅಮೆರಿಕನ್ ಬಾಂಡ್ಗಳ ರಿಟರ್ನ್ಸ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ, ಅಮೆರಿಕನ್ ಬಾಂಡ್ಗಳು ಹಲವು ವರ್ಷಗಳ ಆವರೇಜ್ಗಿಂತ ಹೆಚ್ಚಿನ ಈಲ್ಡ್ ಕೊಡ್ತಿರೋದ್ರಿಂದ ಎಲ್ಲ ಆ ಕಡೆಗೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಭಾರತ ಹಾಗೂ ಇಂತಹ ಡೆವಲಪಿಂಗ್ ಕಂಟ್ರೀಸ್ನ ಮಾರ್ಕೆಟ್ಗಳಿಂದ ಇನ್ವೆಸ್ಟ್ಮೆಂಟನ್ನು ವಾಪಸ್ ತೆಗಿತಾ ಇದ್ದಾರೆ. 3.9% ಇಂದ 4.2%ಗೆ ಏರಿದೆ ಈಗ ಅಮೆರಿಕದಲ್ಲಿ ಬಾಂಡ್ ಈಲ್ಡ್. ಹೀಗಾಗಿ ಹೂಡಿಕೆದಾರರು ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಅಲ್ಲದೆ HDFC ಬ್ಯಾಂಕ್ನಿಂದ ನಿರೀಕ್ಷಿತ ರಿಸಲ್ಟ್ಸ್ ಬಂದಿಲ್ಲ ಅಂತ ಕೂಡ HDFCಯಲ್ಲಿ ಸಿಕ್ಕಾಪಟ್ಟೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇತ್ತು, ಅವರು ಕೂಡ ತೆಗೆದಿದ್ದಾರೆ. ಇದೇ ಟೈಮ್ನಲ್ಲಿ ಹೂಡಿಕೆದಾರರು ಸುಮಾರು 15.6 ಕೋಟಿ ಹಣವನ್ನು ಡೆಟ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ 66,000 ಕೋಟಿ ರೂಪಾಯಿ FPI ಬಂದಿತ್ತು. ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಏಷ್ಯಾದ ಹಲವು ಮಾರ್ಕೆಟ್ನಲ್ಲೂ ಇದೇ ರೀತಿ ಇದೆ. CSI 300 ಇಂಡೆಕ್ಸ್ 1.6% ಬಿದ್ದಿದೆ. ಶಾಂಘೈ ಕಾಂಪೋಸಿಟ್ ಇಂಡೆಕ್ಸ್ 2.7% ಬಿದ್ದಿದೆ. ಇಡೀ ಇಂಡೆಕ್ಸೇ ಇದು ಏಪ್ರಿಲ್ 2022 ಬಳಿಕ ಅತಿ ದೊಡ್ಡ ಕುಸಿತ. ಹ್ಯಾಂಗ್ಸೆಂಗ್ ಇಂಡೆಕ್ಸ್ ಕೂಡ 2.3% ಬಿದ್ದಿದೆ.
14 ತಿಂಗಳ ಲೋಯೆಸ್ಟ್ ಇದು. ಇದರ ಪರಿಣಾಮ ಮಂಗಳವಾರ ಭಾರತದ ಮಾರ್ಕೆಟ್ನಲ್ಲೂ ಕೂಡ ಆರಂಭದಲ್ಲೇ ಸಿಗೋ ಸಾಧ್ಯತೆ ಎಲ್ಲವೂ ಇದೆ. ಟೆಕ್ ಮಹೀಂದ್ರಾ ತನ್ನ ಅಮೆರಿಕ ಮಾರ್ಕೆಟ್ಗೆ ನೂತನ CGO ಅಥವಾ ಚೀಫ್ ಗ್ರೋತ್ ಆಫೀಸರ್ ಆಗಿ ರಾಜಶ್ರೀ ಆರ್ ಅವರನ್ನ ಅಪಾಯಿಂಟ್ ಮಾಡಿದೆ. ಇವರು ಈ ಮೊದಲು TCSನಲ್ಲಿ ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಗಿದ್ರು. ಟೆಕ್ ಮಹೀಂದ್ರಾ CEO ಮೋಹಿತ್ ಜೋಶಿ ಕಂಪನಿಯ ನಾಯಕತ್ವದಲ್ಲಿ ಹಲವು ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ LTI, ಇನ್ಫೋಸಿಸ್ ಹಾಗೂ CTSನಲ್ಲಿ ಪ್ರಮುಖ ಹುದ್ದೆಗಳಲ್ಲಿದ್ದವರನ್ನ ಟೆಕ್ ಮಹೀಂದ್ರಾಗೆ ಜೋಶಿ ಹೈರ್ ಮಾಡಿದ್ದಾರೆ. ಮಾರ್ಕೆಟ್ ಬ್ರೋಕರೇಜ್ ಕಂಪನಿಗಳಾದ ಬ್ಯಾಂಕ್ ಆಫ್ ಅಮೆರಿಕಾ ಹಾಗೂ ಗೋಲ್ಡ್ಮನ್ ಸ್ಯಾಕ್ಸ್ ಪೇಟಿಎಂ ಸ್ಟಾಕ್ಗಳ ಟಾರ್ಗೆಟ್ ಪ್ರೈಸ್ನ ಏರಿಕೆ ಮಾಡಿವೆ. ಗೋಲ್ಡ್ಮನ್ ಈ ಹಿಂದೆ ಪೇಟಿಎಂನ ಶೇರಿನ ಬೆಲೆ $905 ಆಗುತ್ತೆ ಅಂತ ಹೇಳಿತ್ತು. ಅದನ್ನೀಗ $930ಕ್ಕೆ ರೈಸ್ ಮಾಡಿದ್ದಾರೆ. ಜನವರಿ 19ನೇ ತಾರೀಕು ಪೇಟಿಎಂ ತನ್ನ 3ನೇ ತ್ರೈಮಾಸಿಕದ ರಿಪೋರ್ಟ್ ರಿಲೀಸ್ ಮಾಡಿತ್ತು. ಇದರಲ್ಲಿ ಲಾಸ್ ಕಮ್ಮಿಯಾಗಿ ಪೇಟಿಎಂ ಕಳೆದ ತ್ರೈಮಾಸಿಕಗಳಿಗೆ ಹೋಲಿಸಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿತ್ತು. 2ನೇ ತ್ರೈಮಾಸಿಕ ಮುಗಿದಾಗಲೂ ಕೂಡ ಬ್ಯಾಂಕ್ ಆಫ್ ಅಮೆರಿಕಾ ಪೇಟಿಎಂ ಟಾರ್ಗೆಟ್ ಪ್ರೈಸ್ ಅನ್ನ $905ರಿಂದ $950ಕ್ಕೆ ಏರಿಸಿತ್ತು. ಈಗ ಮತ್ತೆ ಜಾಸ್ತಿ ಮಾಡಿವೆ. ಕೇಂದ್ರ ಸರ್ಕಾರದ ಬಿಲ್ ಒಂದು ಟಿವಿ ಹಾಗೂ ಸ್ಟ್ರೀಮಿಂಗ್ ಇಂಡಸ್ಟ್ರಿಗೆ ತಲೆಬಿಸಿ ತಂದಿದೆ. ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ ಮೂಲಕ ಸರ್ಕಾರ OTT ಹಾಗೂ ಡಿಜಿಟಲ್ ನ್ಯೂಸ್ಗಳಂತಹ ಬ್ರಾಡ್ಕಾಸ್ಟಿಂಗ್ ಸೇವೆಗಳ ಮೇಲೆ ನಿಯಂತ್ರಣ ಹೇರೋಕೆ ಮುಂದಾಗಿದೆ. ಜನವರಿ 27ನೇ ತಾರೀಕಿನವರೆಗೆ ಈ ಕಾಯ್ದೆ ವಿಚಾರವಾಗಿ ಸಲಹೆಗಳನ್ನ ಸರ್ಕಾರ ಪಡೆಯುತ್ತೆ. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಕಾಯ್ದೆ ರೂಪುಗೊಳ್ಳೋ ಸಾಧ್ಯತೆ ಇದೆ. ಸದ್ಯ ಚಾಲ್ತಿಯಲ್ಲಿರೋ 1995ರ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ಬಿಲ್ ಅನ್ನ ಇದು ರಿಪ್ಲೇಸ್ ಮಾಡುತ್ತೆ. ಟಿವಿ ಹಾಗೂ OTT ಎರಡನ್ನೂ ಒಂದೇ ಫ್ರೇಮ್ ವರ್ಕ್ ನಲ್ಲಿ ಮರ್ಜ್ ಮಾಡೋ ಬಗ್ಗೆ ಸರ್ಕಾರ ಯೋಚನೆ ಮಾಡಿದೆ. ಸೊ ಟಿವಿಗೆ ಅಪ್ಲೈ ಆಗೋ ರೂಲ್ಸ್ ಗಳು OTTಗೂ ಅಪ್ಲೈ ಆಗಬಹುದು ಅಂತ ಕಳವಳ ವ್ಯಕ್ತ ಆಗಿದೆ. ಅಲ್ಲದೆ ಈ ಕಾಯ್ದೆ ಅಡಿಯಲ್ಲಿ ಒಂದು ಕಾಂಟೆಂಟ್ ಎವಾಲ್ಯೂಯೇಷನ್ ಕಮಿಟಿ ಕೂಡ ಸ್ಥಾಪನೆ ಆಗೋ ಸಾಧ್ಯತೆ ಇದೆ. ಸೆನ್ಸಾರ್ ಬೋರ್ಡ್ ತರ ಇದು ಟಿವಿ ಹಾಗೂ ಸ್ಟ್ರೀಮಿಂಗ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಪ್ರಮಾಣದ ಚರ್ಚೆಗೆ ಹಾಗೂ ಆತಂಕಕ್ಕೆ ಕಾರಣ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬಿಸ್ನೆಸ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ $159ಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು, ಗೋಲ್ಡ್ ಮೆಂಬರ್ ಆಗ್ಬೋದು.